ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಫಿರೋಜಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ಯಾವುದೇ ರೀತಿಯಾದಂತಹ ಹಗರಣ ನಡೆದಿಲ್ಲ. ಇದು ಸುಳ್ಳು ಆರೋಪ ಅಷ್ಟೇ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜು ಹಾಲು ಅವರು ತಿಳಿಸಿದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಾಗುತ್ತಿವೆ, ಯಾವುದೇ ತನಿಖೆಗೂ ಕೂಡ ನಾನು ಸಿದ್ಧನಿದ್ದೇನೆ ಎಂದು ಹೇಳಿಕೆ ನೀಡಿದ್ದಾರೆ. ನಮ್ಮ RG32 ನ್ಯೂಸ್ ವಾಹಿನಿ ಜೊತೆ ಮಾತನಾಡಿದ ಅವರು, ನಮ್ಮ ಅವಧಿಯಲ್ಲಿ ಯಾವುದೇ ರೀತಿಯಾದಂತಹ ಹಗರಣ ನಡೆದಿಲ್ಲ. ಹಿಂದಿನ ಅವಧಿಯಲ್ಲಿ ಬೇಕಾದರೆ ಹಗರಣ ನಡೆದಿದೆ, ಅದಕ್ಕೆ ನಾನು ಸೂಕ್ತ ಆಧಾರ ನೀಡುತ್ತೇನೆಂದು ತಿಳಿಸಿದರು. ಅಲ್ಲದೆ ಸದಸ್ಯರಾದ ಲತೀಫ್ ಅವರು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಪಂಚಾಯಿತಿ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿವೆ. ಲತೀಫ್ ಅವರು ನೇರವಾಗಿ ಬಂದು ನನ್ನ ಜೊತೆ ಮಾತನಾಡಲಿ, ನಾನು ಎಲ್ಲದಕ್ಕೂ ಉತ್ತರವನ್ನು ಕೊಡುತ್ತೇನೆ ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿಳಿಸಿದರು. ಏನಪ್ಪ ಅಂತಂದ್ರೆ ಆಫೀಸಲ್ಲಿ ಬಂದು ಇವತ್ತು ಸಂಬಂಧಪಟ್ಟ ಆಫೀಸರ್ ಬಂದು ವೆರಿಫೈ ಮಾಡ್ಕೊಂಡು ಹೋಗಲಿ, ನಿಜಾಂಶ ಯಾರ್ದು ಅನ್ನೋದು ಗೊತ್ತಾಗುತ್ತೆ. ಬಟ್ ಸುಮ್ಮನೆ ಮೀಡಿಯಾದಲ್ಲಿ ಹೋಗಿ ನಾವು ಗುಲ್ಬರ್ಗ ಹೋಗಿ ಕೇಸಂದ್ರೆ ಪ್ರೆಸ್ ಮೀಟ್ ಮಾಡ್ಲತ್ತೀವಿ. PD ಮೇಡಮ್ ಅವರು ಮತ್ತು ರಾಜು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಇಜಾಜ್ ಪಟೇಲ್ ಅವರು ಅವ್ಯವಹಾರ ಮಾಡಿದಾರೆ ಅಂತ ಕೇಸಂದ್ರೆ ಒಂದು ಸದಸ್ಯರು ಹಿಡ್ಕೊಂಡು ಎಲ್ಲರಿಗೂ ಬದಲ ಮಾಡ್ಲತ್ತಾರ. ಆ ಥರ ಮಾಡೋದು ಅದು ಸತ್ಯಕ್ಕೆ ಇದಿಲ್ಲ ಅಂತ ಹೇಳ್ಕೊಳ್ತೀನಿ. ಬಟ್ ನಿಜವಾದ ಅವಶ್ಯ ಏನಂತಂದ್ರೆ ಅವ್ರು ಮೀಡಿಯಾದಾಗ ಹೋಗಿ ಹೇಳ್ತಾರಲ್ಲ, ಬರ್ರಿ ಆಫೀಸಲ್ಲಿ ಅವ್ರು ಸಂಬಂಧಪಟ್ಟ ಆಫೀಸರ್ ಬಂದು ವೆರಿಫೈ ಮಾಡಲಿ, ಏನು ಅವ್ಯವಹಾರ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಅದು ಏನಪ್ಪ ಅಂತಾರೆ ಅದೊಂದು ರೀತಿಯಲ್ಲಿ ತನಿಖೆ ಅನ್ನೋದು ವಿಚಾರಣೆ ನಿಮ್ಮ ಮೀಡಿಯಾದವ್ರೂ ಬರ್ತದೆ. ಅವರು ಡಿಸ್ಕಷನ್ ಎಲ್ಲಕ್ಕೆ ನಮ್ಮ ಜೊತೆ ಯಾವತ್ತೂ ಬಂದು ಕುಂತು ಮಾತಾಡಿ ಯಾವುದೊಂದು ಮೀಟಿಂಗ್ ಕರ್ಸನ್ನು ಬಂದು ಡಿಸ್ಕಷನ್ನೇ ಮಾಡಲ್ಲ ಅವರು. ನಾವು ಮೀಟಿಂಗ್ 10:00 ಇಟ್ಟರಂದ್ರೆ ಅವ್ರು 12-1 ಗಂಟೆ ಬರ್ತಾರೆ. ಅವ್ರು ನಾವೆಲ್ಲ ಮೀಟಿಂಗ್ ಮುಗಿದ್ಮೇಲೆ ಹಿಂದಗಡೆ ಬಂದು ನಾನು ಬಿಟ್ಟು ಮೀಟಿಂಗ್ ಹೆಂಗೆ ಮಾಡ್ರಿ ಅಂತೇಳಿ ಬಂದು ನಿಂತು ಒಯ್ಕೋತಾರ, ಒಂಥರ ಘರ್ಷಣೆ ಮಾಡ್ತಾರೆ. ಅದಕ್ಕೆಲ್ಲ ಯಾಕಪ್ಪ ಇದು ಪಂಚಾಯತಿನಿಂದ? ಪಂಚಾಯತಿ ಅಂದ್ರೆ ಗ್ರಾಮ ಪಂಚಾಯತಿ ಎಲ್ಲರಿಗೂ ಸಂಬಂಧಪಟ್ಟಂಥ ಪಂಚಾಯತಿ ಇದು. ನೀವು ಬಂದು ಕೇಸಿದ್ರೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಿ, ಯಾಕೆ ಮಾಡ್ತಾಯಿದ್ಯಾ? ನೀನು ಏನಿದ್ರು ಮೀಡಿಯಾದಾಗೇನು ಹೇಳ್ತಲ್ಲ, ಬಂದು ಅದ್ರ ಬಗ್ಗೆ ಚರ್ಚೆ ಮಾಡಿ ಆಫೀಸರ್ ಬಂದು ಕೇಸಿದ್ರೆ ನಮಗೆ ಇವತ್ತು ತನಿಖೆ ಮಾಡಲಿ. ಸಂಬಂಧಪಟ್ಟ EO ಸಾಹೇಬ್ರು ಇದ್ದಾರೆ ಮತ್ತು CO ಸರ್ ಇದ್ದಾರೆ. CO ಸರ್ಗೂ ಕಾಣಲ್ಲ, ಅವ್ರಿಗೇನು ಕಟ್ಕೊಂಡು ಕೂತಾರ. ಅವ್ರಿಗೆ ಆಪ್ರೇಷನ್ ಮಾಡ್ಬೇಕಂತ ಇವ್ರು ಹೇಳೋಕ್ಕೆ ದೊಡ್ಡ ಡಾಕ್ಟ್ರ್ ಅವರು. ಯಾವ ಥರ ಈ ಥರ ಮಾತಾಡ್ತಾರೆ ಅಂತಂದ್ರೆ, ಒಂದು ಸದಸ್ಯಾಗಿ ಈ ಥರ ಮಾತಾಡ್ತಾರೆ ಅಂದ್ರೆ ಮೀಡಿಯಾದವರು ನಿನ್ನೆ ಮಾತಾಡಿದವರು ಆಫೀಸರ್ ಮಾಡ್ಬೇಕು ಅವ್ರಿಗೆ ಅಂತೇಳಿ ಈ ಥರ ಶಬ್ದಗಳು ವರ್ತನೆ ಮಾಡ್ತಾ ಇದ್ದಾನೆ ಅವನು. ಆ ಥರ ಮಾಡೋದು ಸರಿಯಲ್ಲ. ಈಗ ನಮ್ಮ ರೀತಿಯಲ್ಲಿ ಏನಾದರೂ ಚಿತ್ತಾಪುರಕ್ಕೆ ಒಬ್ಬರು ಇದ್ರು ನೋಡ್ರಿ, ಅವ್ರು ಯಾರು ಮಣಿಕಂಠ ರಾಠೋಡು, ಆ ಒಂದು ನಮ್ಮ ಈಗ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರಿಗೆ ಹಿಂಗೆ ವಿರೋಧ ಮಾಡ್ತಾರೆ. ಆ ಒಂದು ದಾರಿಯಲ್ಲಿ ನಡೀತಕ್ಕಂಥ ವಿಚಾರ ಇವತ್ತು ಅಬ್ದುಲ್ ಲತೀಫ್ ಅವರು ಅಂತ ಹೇಳ್ಬೋದು ನಾವು. 30 ಲಕ್ಷ ಅಲ್ರಿ, ಯಾವುದೂ ಆಗಿಲ್ಲ. ನಾವೆಲ್ಲ ಏನೇನು ಕೆಲಸ ಮಾಡ್ಬೇಕಂದ್ರೆ ಮಾಡೀವಿ. ಅದಕ್ಕಾಗಿ ಬಳಕೆ ಮಾಡಿ ಕೆಲಸಗಳು ಮಾಡಿ. ಊರಾಗ ಲೈಟ್ ಅದ, ನಳ ಅದ, ನಾಲಿ ಅದ, ಚರಂಡಿ ಅದ, CC ರೋಡ್ ಇದಾವೆ. ಸುಳ್ಳು ಸರ, ಇಲ್ಲ ಸರ. ಈಗ ಏನಿಲ್ಲ ಸರ್, ಅವು ಡಾಕ್ಯುಮೆಂಟ್ಸ್ ನಂಬಲ್ಲಿ ಇದಾವೆ ಸರ್. ಅವು ಹೋಗಕ್ಕೆ ನಾವು ನಂಬಲ್ಲ. ಬಟ್ ಇನ್ನೊಂದೇನದ, ನಿಜವಾದ ಏನಾದ್ರೆ ನಮ್ಮ ಎದುರು ಬಂದು ಕುಂತು ಡಾಕ್ಯುಮೆಂಟ್ಸ್ ಅವರು ತರಲಿ, ನಾವು ತರ್ತೀವಿ. ನಾನು ಒಂದು ಯಾವ್ದು ಅದು ಬರಲಿ ಸರ್, ಅದು ನಿಜಾಂಶ ಏನೋ ಕೆಲಸ ಮಾಡೋದು ಏನದ ಗೊತ್ತಾಗುತ್ತಲ್ಲ. ನಾವು GPS ಮಾಡಿ ಕೆಲಸ ಎಲ್ಲೆಲ್ಲಿ ಕೆಲಸ ಮಾಡಿ GPS ಫೋಟೋ ಸಹ ಡೇಟ್ಗೆ ಸಾಥ ಇದೆ ನಮ್ಮ ಹತ್ರ. ಅವರು ತೊಗೊಂಬರ್ಲಿ. ಅವ್ರದ್ದೇನಪ್ಪ ಅಂತಂದ್ರೆ ದುರ್ಬಳಕೆ ಅಂದ್ರೆ ಸುಮಾರು 20 ವರ್ಷದಿಂದ ಮಾಡ್ಕೊತ ಬಂದಾರೆ, 20-30 ವರ್ಷದಿಂದ. ಅವ್ರು ಏನೇನು ಮಾಡಿದಾರೆ ಅಂದ್ರೆ ಅವರು ಒಂದಾರು GPS ಮುಖಾಂತರ ಬರಲಿ, ನಾವು GPS ಮುಖಾಂತರ ಬರ್ತೀವಿ ತೊಗೊಂಬಂತೇಳ್ರಿ. ಅದಕ್ಕೆ ನಾವು ಬದ್ರಿದ್ದೀವಿ. ಯಾಕ್ರಿ ಅವರು ಸದಸ್ಯರಾದರೂ ಕೂಡ ಎಲ್ಲ ಸುಳ್ಳು ಮಾತು ಸರ. ಅವ್ರು ಏನು ಮಾಡಿದಾರೆ ಸರ, ಕೆಲವೊಂದು ಮೆಂಬರ್ಗಳ ಹೆಸರಲ್ಲಿ ಚೆಕ್ ಬರಬಾರ್ದು ನಿಮ್ಗೆ ಗೊತ್ತಿದ್ದೇನಾ? ಮಕ್ಕಳ ಹೆಸರು ಬರಬಾರ್ದು ಗೊತ್ತಿದ್ದೇನಾ? ಅವೆಲ್ಲ ನಮ್ಮಲ್ಲಿ ಇದಾವೆ. ನಾವು ದಾಖಲಾತಿ ರೆಡಿ ಮಾಡಿದ್ವಿ, ಅದು ತೊಗೊಂಡು ಬರ್ತೇವೆ. ಅವ್ರು ನಮ್ಮ ಎದುರು ಬಂದು ಕೂತು ಮಾತಾಡ್ರಿ, ನೀವು ಮೀಡಿಯಾದವ್ರು ಬರಲಿ, ಆಫೀಸರ್ ಬರಲಿ. ಅದು ಬಂದಾಗ ಏನದ ನಾವು ಫೈಲ್ ಓಪನ್ ಮಾಡ್ತೀವಿ. ಅದು ನಡೀಲಿ ಅವ್ರಿಗೆ ನಮಗೆ ತನಿಖೆ ನಡೀಲಿ. ಅದು ನಾವೇನು ಮಾಡೀವಿ ಅನ್ನೋದು ಗೊತ್ತಾಗುತ್ತೆ, ಅವ್ರೇನು ಮಾಡೋದು ಗೊತ್ತಾಗುತ್ತೆ. ಇದಕ್ಕೆ ನಾನು ಇಷ್ಟು ಹೇಳಕ್ಕೆ ಬಲ್ಲೆ. ಇದೆಲ್ಲ ಸುಳ್ಳು ಮಾತು ಸರ. ಅವ್ರು ನಮಗೆ ಅಂಜಿಸ್ತಾ ಇದ್ದಾರೆ, ಸುಳ್ಳು ಮಾತು. ಬೇಕಾದ್ರೆ ಇಲ್ಲೇ ಇದ್ರಲ್ಲ ಇಷ್ಟು ಜನ ಸದಸ್ಯರು ನಾವು ಸುಳ್ಳು ಆಡ್ತೀವಿ. ಯಾರಿಗೆ ಅನ್ಸಿ ಹೇಳಿ ಸರ್? ಪಂಚಾಯತಿ ಅಂದ್ರೆ ಸರ್, ಪಂಚಾಯತಿ ಅಂದ್ರೆ ನಾವೆಲ್ಲ ಒಂದು ತಾಯಿ ಅಣ್ಣ ತಮ್ಮದ್ರ ಮಕ್ಕಳಿದ್ದಾಗ ನಾವು. ಇವತ್ತು ಕಾಸ್ಟ್ ಬೇರೆ ಇರ್ಬೋದು, ಎಲ್ಲ ಕಾಸ್ಟ್ದವ್ರು ಇದ್ದೀವಿ ನಾವು. ಬಟ್ ನಾವು ಹೆಂಗೆ ಅವ್ರಿಗೆ ಇದು ಏನೋ ಒಂದೇ ಕುಟುಂಬದವ್ರು ಅಣ್ಣ ತಮ್ಮದ್ರಾಗ ಅವ್ರು ದುಶ್ಮನ್ ಮಾಡಮ್ಮ. ಇವತ್ತು ಮುಸ್ಲಿಮ್ಸ್ ಇದ್ದಾರೆ, ಕೂಲಿ ಸಮಾಜ ಇದ್ದಾರೆ, ಪೂಜರ್ಗಳಿದ್ದಾರೆ, ಎಲ್ಲ ಕಾಸ್ಟ್ದವ್ರು ಪಂಚಾಯತಿ ಎಲ್ಲ ಅಂದ್ರೆ ಅಣ್ಣ ತಮ್ಮದ್ರಾಗೆ ನಡಿಬೇಕಲ್ಲ ನಾವು. ಈ ರೀತಿ ಯಾಕಂತಂದ್ರೆ ಸರ್, ಗ್ರಾಮದ ಅಭಿವೃದ್ಧಿ ಯಾಕೆ ಕುಂಠಿತ ಆಗ್ತಾ ಇದೆ ಅಂದ್ರೆ, ಅವರು 20-25 ವರ್ಷದಿಂದ ಇದು ಅಧ್ಯಕ್ಷ, ಇನ್ನೊಬ್ಬರು ಅಧ್ಯಕ್ಷ ಇದ್ದಾರೆ, ಇವರೇ ಅಧ್ಯಕ್ಷತೆ ವಹಿಸ್ಕೊಂಡು ಡೊಂಗಲ್ ಗಿಂಗಲ್ ತೊಗೊಂಡು ಎಲ್ಲ ಕೆಲಸ ಇವರೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಿರು.
ಪೈಲೆ ಇರ್ತಕ್ಕಂಥ ಅಧ್ಯಕ್ಷರು ಏನಾದ್ರೆ ಅನ್ಎಜುಕೇಟೆಡ್, ಬಟ್ ಅವ್ರು ಬೊಟ್ಟು ಹೊತ್ತವ್ರು, ಇವ್ರಿಗೇನು ಗೊತ್ತಾಗಲ್ಲ. ಅವ್ರ ಪೆನ್ನಲ್ಲಿಂದ ಆರಿಸ್ತಂದು ಎಲ್ಲ ಕೆಲಸ ಇವರೇ ಮಾಡ್ಕೊತ ಹೋಗ್ತಿವ್ರು. ಹೀಗಾಗಿ ಏನು ಬಿಟ್ಟದ, ಇವಾಗ ನಾವು ನಮ್ಮ ಪೆನಲ್ದವ್ರಿಗೆ ಎಲ್ಲ ಎಜುಕೇಟೆಡ್ ಬಂದಿದ್ದೀವಿ. ಏನು ನಮಗೆ ಗೊತ್ತದ, ಇವತ್ತು ಓದಿ ಸಹಿ ಮಾಡ್ತೀವಿ ನಾವು, ಹಂಗೆ ಬಟ್ ಹೊತ್ತಲ್ಲ. ಅವ್ರಿಗೇನೋ ಅಂಥವ್ರು ಬೇಕಾಗಿತ್ತು. ಇವತ್ತು ನಾವು ವಿರೋಧವಾಗಿ ಜನರಲ್ ಒಂದು SC ರಿಸರ್ವ್ದಾಗ ನಾವು ಒಬ್ಬ ಅಧ್ಯಕ್ಷ ಆಗೋ ಸಲಕ್ಕೆ ಅವ್ರಿಗೂ ಸ್ವಲ್ಪ ಇದಾಗಿದೆ. ಬಂದುಬಿಟ್ಟು ಹಿಂಗೆ ನಮ್ಮ ಎದುರು ಮಾಡ್ತಾ ಇದ್ದಾರಲ್ಲಪ್ಪ. ನಮಗೆ ವೈಯಕ್ತಿಕ ಏನಿಲ್ಲ ಸರ್, ಅವ್ರು ಹುಟ್ಟತ್ರಲೇನೆ ನಮ್ಮ ಸರಿ ಹಿಂಗೆ ಮಾಡ್ಕೊತಾನೆ ಹೊಟ್ಟರು ಊರಾಗ. ಯಾವುದನ್ನು ಎಲ್ಲ ಕೆಲಸಕ್ಕೂ ಇರೋದು, ಒಂದೇ ಕೆಲಸ ಅಂತಿಲ್ಲ. ಊರಾಗ ಯಾರು ಏನೇ ಕೆಲಸ ಮಾಡ್ಕೊ ಅದು ಅಬ್ಜೆಕ್ಷನೇ. ಯಾರ್ದಾರೆ ಒಂದು ಏನೋ ಒಳ್ಳೆ ಕೆಲಸ ಆಯ್ತಂದ್ರೆ ಅದು ಅಲ್ಲ, ಹಂಗಾಗಲ್ಲ. ಎಲ್ಲ ರೀತಿಲಿಂದ ಅವ್ರು ಹುಟ್ಟಲಿಂದನೂ ಅದೇ ಮಾಡ್ಕೊತಾನೆ ಬಂದಾರ, ಈಗಲೂ ಹಂಗೆ ಮಾಡ್ಕೊತಾನೆ. ಅದ್ರ ಬಗ್ಗೆ ನಾವು ಏನು ಕೇರ್ ಮಾಡಲ್ಲ. ಅದಕ್ಕೇನಾದ್ರೆ ಏನೇ ಪ್ರತಿ ಉತ್ತರ ಬೇಕಾಗಿತ್ತಂದ್ರೆ ಇವತ್ತು ಆಫೀಸಲ್ಲಿ ಕನ್ಸರ್ನಿಂಗ್ ಯಾರು ಆಫೀಸರ್ ಇರ್ತಾರೆ ಬರಲಿ, ದಾಖಲಾತಿಗಳು ನಾವು ರೆಡಿ ಮಾಡಿಟ್ಟಿವಿ, ಬಂದು ಕೇಳಕ್ಕೆ ನಾವು ಕೊಡ್ಲಿಕ್ಕೆ ಸಿದ್ಧ ಇದ್ದೀವಿ. ಈಗ ಗ್ರಾಮದಲ್ಲಿರ್ತಕ್ಕಂಥ ಬೀದಿ ದೀಪಗಳ ಸ್ವಿಚ್ ಹಾಕಕ್ಕೆ ಮಾಡಿದ್ದೇವೆ ಸರ್. ಸಲಾಗಿಂದೇ ಬಹಳಷ್ಟು ಅಮೌಂಟ್ ಆಯ್ತು ಸರ್, ಬರ್ರಿ ದಾಖಲಾತಿ ಕೊಡ್ತೀವಿ. ಅದು ಏನು ರೇಟ್ ಅದ ಬಿಲ್ ಹಾಕ್ಸಿ. ಎಲ್ಲ 5 ಹಳ್ಳಿ ಬರ್ತಾವೆ, ಹಸನಪುರ, ಸೋಮನಾಥಳ್ಳಿ, ನಡಿವನಹಳ್ಳಿ, ದೊಡ್ಡ ಪಂಚಾಯತ್ ಇದೆ ನಮ್ಮೂರು, ಏನು ಸಣ್ಣದಿಲ್ಲ. ಅದಕ್ಕೆಲ್ಲ ಖರ್ಚು ವೆಚ್ಚ ಮಾಡಿವಲ್ಲ ಸರ್. ನೀನೇನು ಮಾಡಿದೆಪ್ಪ, ನೀ ಮಾಡೋದು ತೋರಿಸಿ ನಮ್ಗೆ. ನೀನು GPS ಮುಖಾಂತರ ಬಾ ಎಲ್ಲೆಲ್ಲಿ ಕೆಲಸ ಮಾಡಿದ್ದಿ ಅದು ತೋರಿಸಿದ್ ನಮ್ಗೆ. ನೀವು ತೋರಿಸಿದ್ರೆ ನಾವು ತೋರಿಸ್ತೀವಿ. ಅದು ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂದ್ರೆ ಉದ್ದೇಶಪೂರ್ವಕ ಅಂತ ಹೇಳ್ತೀನಿ ನಾನು. ಬೇಕಲ್ರಿ ಯಾರು ಅವರು ಮೀಟಿಂಗ್ನು ಬರ್ತಾಯಿಲ್ಲ. ನಾ ಆರಿಸಿ ಬಂದಮೇಲೆ 3ನೇ 4ನೇ ಮೀಟಿಂಗ್ ಆಬ್ಸೆಂಟು ಬರ್ತಾರೆ, ಲಾಸ್ಟಿಗೆ ಬಂದು ಸಹಿ ಮಾಡಿ ಹೋಗ್ತಾರೆ. ಯಾಕಪ್ಪ ನಾನು ನಿಮಗೆ ಕರೆದಿಲ್ಲ. ಅವ್ರ ಅಧ್ಯಕ್ಷ ಆದಾಗ ನಾವು 8 ಮಂದಿ ಸದಸ್ಯರಿದ್ರು ಅವ್ನು ಕೋರಂ ಭರ್ತಿ ಸಲಕ್ಕೆ ನಾವೆಲ್ಲರಿಗೆ ನಾನು ಕೋರಂ ಭರ್ತಿ ಮಾಡಬಾರ್ದ್ರೆ 3-4 ಮೀಟಿಂಗ್ ಆಬ್ಸೆಂಟ್ ಮಾಡ್ಯ ನಾವು. 2-3 ಸಾರಿ ಮೀಟಿಂಗ್ ಕರೆದು ವಾಪಸ್ ಹೋಗಿ ನಾವು ಅಂಥ ವ್ಯಕ್ತಿ ಅವರು. ಯಾಕಪ್ಪ ಇದೆಲ್ಲ ಊರಲ್ಲಿ ಹಳ್ಳಿ ಗ್ರಾಮ ಪಂಚಾಯತ್ ಅಂದ್ರೆ ನಾವೆಲ್ಲರೂ ಒಂದು ಅಣ್ಣತಮ್ಮದ್ರ ಮಕ್ಕಳಿದ್ದಂಗೆ. ಈ ಯಾಕೆ ವಿದ್ಯಾಸ ನಿಮ್ಮಲ್ಲಿದೆ ನನಗೆ ಬೇಕಲ್ಲ. ಯಾಕ್ರಿ ಈ ಥರ ಮಾಡಬಾರ್ದು, ಸರಿಯಿಲ್ಲ. ನಿಂದು ಏನೇ ವ್ಯಕ್ತಿ ಇದೆ ನಂದು ನಿಂದು ಹೊರಗೆ ಬಾ. ಈ ಗ್ರಾಮ ಪಂಚಾಯತಿಲಿ ಯಾಕೆ ಇಟ್ಕೋತೀವಲ್ಲ, ನೀ ಕೆಲಸನ ಮಾಡಿಲ್ಲಲ್ಲ ನನಗೆ ಬಂದು ಕೇಳಿ. ಯಾಕಪ್ಪ ಅಧ್ಯಕ್ಷರು ಇದು ಕೆಲಸ ಮಾಡಿಲ್ಲಲ್ಲ, ಹಿಂಗೆ ಮಾಡ್ಲತ್ತಾರೆ ನನಗೆ ಬಂದು ಕೇಸಿಂದ್ರೆ ಕ್ವಶನ್ ಮಾಡಿ ಅದು ಹೇಳ್ತೀನಿ. ನಿಮ್ಮ ಈ ಊರಿದೆ, ನಿಂದು ಇಲ್ಲೇ ಊರಿದೆ, ನಂದು ಇಲ್ಲೇ ಇದೆ. ನಿನ್ನ ಮುಂದೆ ಲೈಟ್ ಹಾಕಿಲ್ಲ, ನಿಮ್ಮ ಮನೆಗೆ ನಳಗಳಿಲ್ಲ, ಸಾರ್ವಜನಿಕ ಏನು ತೊಂದರೆ ಅದ ಅದು ಕೇಳಿ ನಾನು. ಇರ್ತಕ್ಕಂಥ PDO ಕೂಡ 60 ರಿಂದ 70 ಲಕ್ಷ ರೂಪಾಯಿ ಫಂಡ್ ಇದು ಮಾಡಿದ್ರು ಕೂಡ ಇದ್ರ ಬಗ್ಗೆ ಯಾರು ಇಲ್ಲ ಧ್ವನಿ ಎತ್ತಲಿಲ್ಲ. ನಾನು ಒಬ್ಬನ ಹೊರತು ಅಂತ ಸರ್ ನಮಗೆಲ್ಲ ಹಚ್ಕೊಂಡೋದ್ರೆ ನಾವು ಧ್ವನಿ ಎತ್ತೀವಿ. ಅವ್ರು ಧ್ವನಿ ಎತ್ತಕ್ಕೆತ್ತಿರಲಿಲ್ಲ ನಮ್ಮ ಜೊತೆ. ನಾನು ಸರ್ ಸಹಕಾರ ಮಾಡ್ತೀವಿ. ಭಾಳಷ್ಟು ಆಗ್ಯಾವ ಸರ್, 1 ಕೋಟಿ ಚಿಲ್ಲರ ಸರ್. ನಾನು ಇಟ್ಟಿನಿ, ಅವರು ದಾಖಲಾತಿ ಅವರು ಬರಲಿ, ನಂದು ಬರಲಿ, ಅವರು ಬರಲಿ. ನಾವು ಏನು GPS ವರ್ಕ್ ಮಾಡ್ಕೊಂಡು ಅವರು ಎಲ್ಲ GPS ಹಾಕಿ ಬರಬೇಕು ಅಂದರೆ ಅಲ್ಲಿ ನ್ಯಾಯ. ಇಲ್ಲ ಅಂತಂದ್ರೆ ಅದು ಅನ್ಯಾಯ. ತನಿಖೆ ಮಾಡಬೇಕಾದ್ರೆ ಹಿಂದಿನಿಂದ ಅವ್ರು ಯಾವಾಗಂದ್ರೆ 15ರಿಂದ ಅಧ್ಯಕ್ಷರು ವಹಿಸ್ಕೊಂಡು ಅವ್ರ ಪರವಾಗಿ ಇವರೇ ಅಧ್ಯಕ್ಷತೆ ವಹಿಸ್ಕೊಂಡು ಮಾಡ್ಲತ್ತಾರೆ. ಅಲ್ಲಿಂದ ಏನಪ್ಪ ಅಂತಂದ್ರೆ ನಾವು ದಾಖಲಾತಿ ತರ್ತೇವೆ, ಅವರು ದಾಖಲಾತಿ ಸಂಗತಿ ಬರ್ಬೇಕು. ಅಧ್ಯಕ್ಷ ಸ್ಥಾನ ತೊಗೊಂಡೆ 12 ತಿಂಗಳಾಯ್ತು ಇವತ್ತಿಗೆ. ಬಟ್ ಅಲ್ಲಿಂದ ಏನಂದ್ರೆ ಕಾರ್ಯರೂಪದಲ್ಲಿ ಎಲ್ಲ ಕೆಲಸಗಳು ಮಾಡ್ಕೊತಾ ಹೊಂಟೀನಿ. ಈಗ ಎಕ್ಸಾಂಪಲ್ ನಾನು ತೋರಿಸ್ತಾರೆ ಎಕ್ಸಾಂಪಲ್ ಒಂದು. ಈಗ KPTCLದು 31 lakh rupees ತಂದಕ್ಕೆ ಪಂಚಾಯತಿ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇಟ್ಟು ಮೀಟಿಂಗ್ ತೊಗೊಂಡು ಎಲ್ಲ ವರ್ಕ್ ಇಟ್ಟೀನಿ. ಬ್ಯಾಕ್ ಏನಂದ್ರೆ 22-23ದಾಗ 21 lakh rupees ಬಂತು. ನಾವು ಸದಸ್ಯರಿದ್ದ ಆ ಟೈಮ್ನಾಗ ಅದು ದುಡ್ಡು ಎಲ್ಲ ಹೋಯ್ತಪ್ಪ, ನಮ್ಮ ಗಮನಕ್ಕಿಲ್ಲ. ಯಾರ ಗಮನಕ್ಕಿದೇನು ರೀ ಕೇಳ್ರಿ ನೋಡಮ್, ಇಲ್ಲೇ ಸದಸ್ಯರ ಸರ್. ದುಡ್ಡು ಎಲ್ಲ ಹೋಯ್ತದು. ಹಿಂದಿನ ಹಗರಣದ ಬಗ್ಗೆ ತಾವು ಕೂಡ ಮಾಹಿತಿ ಕೊಡಬಹುದಿತ್ತಲ್ಲ ಸರ್. ಕೇಳಿ ಸರ್, ಪಂಚಾಯತಿಯಲ್ಲಿ ಒಬ್ಬರ ಅಧ್ಯಕ್ಷತೆ ಆಡಳಿತ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ನಮ್ಮ ತಮ್ಮದವರು ಅಣ್ಣ ತಮ್ಮದವರು ಇರಲಿ, ನಮ್ದು ನಾವೆಲ್ಲ ಸಹಿಸ್ಕೊಂಡು ಹೋಗ್ಬೇಕು. ಮುಚ್ಕೊಂಡಂಗಿಲ್ಲ. ಅವ್ರೀಗ ಪ್ರಚೋದನೆ ನಮಗೇನು ಮಾಹಿತಿನೇ ಇಲ್ಲಲ್ಲ. ಅದು ಇಲ್ಲೊಂದು ಸರ ಇನ್ನೊಂದು ಏನದ ಗೊತ್ತ್ರಿ, ಈ ಸದಸ್ಯರು ಇಷ್ಟು ಮಂದಾರ ಸರ, ಅಧ್ಯಕ್ಷರು ಯಾರು ಇರ್ತಾರೆ ಅವರಿಗೆ ಇದು ಏನದ ಗೊತ್ತಿರುತ್ತೆ, ಯಾರಿಗೆ ಮತ್ತೊಬ್ಬರಿಗೆ ಗೊತ್ತಾಗಲ್ಲ. ಹಿಂದೆ ಹಗರಣ ಆಗ್ಯದ ಅಂತ ನೀವು ಹೇಳುತ್ತೀರಿ, ಹಿಂದೆ ಯಾಕೆ ಧ್ವನಿ ಎತ್ತಿಲ್ಲ? ಸರ್ ನಾವು ಸದಸ್ಯರಿಗೆ ಯಾವ್ದು ಮಾಹಿತಿನೇ ಇಲ್ಲ, ಗಮನ ಇಟ್ಟಿಲ್ಲ. ಇಷ್ಟು ದುಡ್ಡು ಬಂದಿವೆ, ನೀವು ಬಾರಿಪ್ಪ, ನೀವು ಒಂಥರ ಮೀಟಿಂಗ್ದಾಗ ಇಟ್ಕೊಂಡು ನಿಮ್ಮ ಕೆಲಸ ಇಟ್ಕೊರಿ ಅಂತ ಅವ್ರ ಅಧ್ಯಕ್ಷರು ಹೇಳ್ಬೇಕು. ಅವ್ರು ಹೇಳಿಲ್ಲ, ನಮ್ಗೆ ಗೊತ್ತಿಲ್ಲ ಸರ್. ಸದಸ್ಯರಾಗಿ ನೀವು ಧ್ವನಿ ಎತ್ತಬೇಕಲ್ಲ ಸರ್. ನಮಗೆ ಅದು ಮಾಹಿತಿನೇ ಇಲ್ಲಲ್ಲ ಸರ್, ಹೆಂಗತ್ತೀರಿ? ಪಂಚಾಯತಿ ಸದಸ್ಯರಾದ್ಮೇಲೆ ಎಲ್ಲಾ ಮಾಹಿತಿ ಇಲ್ಲ ಇಲ್ಲ, ಯಾಕೆ ಗೊತ್ತಬೇಡ್ರಿ? ಕೊಟ್ಟಿಲ್ಲ. ಕೊಟ್ಟಿಲ್ಲ ಸರ್. 30 ವರ್ಷದಿಂದ ಯಾವುದೋ ನಮ್ಮ ಮಾಹಿತಿನೇ ಕೊಟ್ಟಿಲ್ಲ.
ಯಾರು ಕೇಳಿದ್ರು ಕೊಟ್ಟಿಲ್ಲ. ಈಗ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಅವರು ದುರ್ಬಳಕೆ ಅಂತ ಹೇಳಿದಾರೆ ಸರ್. ಬರಲಿ ಆಫೀಸರ್ ಬಂದು ಅದು ಏನದು ತನಿಖೆ ಮಾಡಿ ಚೆಕ್ ಮಾಡ್ಕೊಂತ ಏನದು ಸರ್. ಅವರು ಈಗ 2022ದಲ್ಲಿ 21 ಲ್ಯಾಕ್ ರುಪೀಸ್ ಕಟ್ಟಿದ್ದಾರೆ ಸರ್. ಆಲ್ರೆಡಿ ದಾಖಲಾತದ, ರಿಸಿಪ್ಟ್ ಅದ, ಎಲ್ಲ ಅದ. ನಮ್ಮ ಸದಸ್ಯರಿಗೆ ಗೊತ್ತಿಲ್ಲ, ಅಧ್ಯಕ್ಷರಿಗೂ ನಮಗೆ ಈಗ ಗೊತ್ತಾಗಿದೆ ಸರ್. ಮುಂಚಿತ ಏನೂ ಗೊತ್ತಿದ್ದಿಲ್ಲ. ಈಗ ಹೆಂಗೆ ಗೊತ್ತಾಯ್ತಪ್ಪ ಅಂದ್ರೆ ನಾವು ಕಂಪ್ನಿ ಟ್ಯಾಕ್ಸ್ ಕೇಳಕ್ಕೆ ಹೋದೆವು. 14ರಿಂದ ಇಲ್ಲಿ ತನಕ ಟ್ಯಾಕ್ಸ್ ಕೊಡು ಅಂದ್ರೆ ಇಲ್ಲ ರೀ, ಪೈಲೆ ಅಧ್ಯಕ್ಷರಿದ್ದವರು ಇಷ್ಟು ದುಡ್ಡು ತೊಗೊಂಡಿದ್ದಾರೆ, ಚೆಕ್ ಅದ, ಎಲ್ಲ ಅದ ನೋಡಿ ಅಂದಾಗ ಅವಾಗ ನಮಗೆ ಗೊತ್ತಾಗಿದೆ ಸರ್. ಅಲ್ಲಿ ತನಕ ಗೊತ್ತಾಗಿಲ್ಲ. ಯಾಕ್ರಿ ದುರ್ಬಳಕೆ ಆಗಿದೆ ಸರ್. ಅದು ತೋರ್ಸನ್ರಿ ಏನು ವರ್ಕ್ ಮಾಡಿದಾರೆ. ನಾವು ಆ ಟೈಮ್ನ ಸದಸ್ಯರಿದ್ದೆವು. ನಮ್ಗೆ ಕರೆದು ಮೀಟಿಂಗ್ ಕರೆಸಿ ತೊಗೊಂಡು ಇಟ್ಟು ಬಂದಪ್ಪ ದುಡ್ಡು ಅಂತೇಳಿ ನಮ್ಗೇನು ಮಾಹಿತಿ ಕೊಟ್ರ, ಕೆಲಸ ಮಾಡಿಸಿದ್ರ, ಇಂಥ ಏನು ಕೆಲಸ ಇಟ್ರೆ ಕೇಳ್ರಿ. ಇಟ್ಟಿಲ್ಲ ಏನು ಕಟ್ಟಿಲ್ಲ ಸರ್. ನಾವು ಡಿಮ್ಯಾಂಡ್ ಮಾಡೀವಿ ಸರ್. ಈಗ ಡಿಮ್ಯಾಂಡ್ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ. ಬಟ್ ಇನ್ನೊಂದು KPTC ಅಂತ ಒಂದು 31 ಲಕ್ಷ ರೂಪಾಯಿ ಬಂದಿದೆ ಸರ್. ಅದು ನಾವೆಲ್ಲರೂ 5 ಹೇಳಿ ನಮ್ಮ ಸದಸ್ಯರಿಗೆ ಎಲ್ಲರೂ ಕರೆಸಿ ಮೀಟಿಂಗ್ ತೊಗೊಂಡು ಅವ್ರವ್ರ ಕೆಲಸಗಳಿಗೆ ಕೆಲಸ ಇಟ್ಬಿಟ್ಟಿವಿ ಸರ್. ಈಗ ಅಪ್ರೂವಲ್ ಬಂದರೆ ಎಲ್ಲರೂ ಕೆಲಸ ಮಾಡ್ತೀವಿ ರೀ. ಈಗ ಏನು ಸರ್ 10 ಆರೋಪ ಮಾಡಲಕ್ಕ ಅವ್ರು ಏನು ಅವ್ರು ಏನೇ ಆರೋಪ ಮಾಡಿದ್ರು ಸರ ಎಲ್ಲನೂ ಸುಳ್ಳಿದೆ. ನಿಜವಾದ ರೂಪದಾಗ ನನ್ನ ಎದುರು ಬಂದು ಕೂತು ಮಾತಾಡ್ಕೇಸಿದ್ರೆ ಅದ್ರ ಬಗ್ಗೆ ಆರೋಪ ಮಾಡಿದ್ರೆ ಅದಕ್ಕೆ ಏನದ ಪ್ರತಿ ಉತ್ತರ ನಾ ಕೊಡ್ತೀನಿ. ದಾಖಲಾತಿ ಕೊಡ್ಲಕ್ಕೆ ಸರ್ ನಾವು ದಾಖಲಾತಿ ಸಂಘಟನೆ ಬರ್ತೀವಿ ಬಾ ಅಂತ ಹೇಳ್ರಿ. ಅವ್ರಿಗೆ ಒಂದಿನ ಕೊಡ್ರಿ ವಿಸಿಟ್, ನಾವು ಕೊಡ್ರಿ ನಾವು ಬರ್ತೀವಿ, ಅವರು ಬರಲಿ ಬಾ ಅಂತ ಹೇಳ್ರಿ, ಮಾತಾಡೋಣ. ಅದಕ್ಕೇನು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಅವ್ರು ಮಾಡೋದು ನಿಜ ಸುಳ್ಳೇ. ಅದು ಯಾವುದು ಕೆಲಸ ಯಾವುದೂ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ನನ್ನ ಮೇಲೆ ಮಾಡ್ತಕ್ಕಂಥ ಎಲ್ಲ ಸುಳ್ಳು. ತನಿಖೆ ಸಿದ್ಧರಿದೆ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.